ಈ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸೂಜಿ ಮಲ್ಲೆ ಹೂವ ನಾ ಹೃದಯ ತುಂಬಿಕೊಂಡೆ, ಹೂವು ಈಗ ಹಾವಾಯಿತೆ. ಪ್ರೀತಿಯಿಂದ ಕುಕ್ಕಿ ನೀ ನೋಯಿಸಿದೆ ಏಕೆ ಹೇಳು ನೀ. ಪ್ರತಿದಿನ ನಾನು ಕುಡಿವೆ ನಿನ್ನ ನೆನಪಲೆ ಹಾಡಿ ಕುಣಿವೆ ನಲಿವೆ ಅಳುವೆ. ನಾನೇನು ದೇವದಾಸನಲ್ಲ, ನನ್ನಂತ ಪ್ರೇಮಿಯ. ಈ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಅಥಣಿ ತಾಲೂಕಿನ ಅಡ್ಡಹಳ್ಳಿ ಗ್ರಾಮದಲ್ಲಿ ಸದ್ದಿಲ್ಲದೆ ಅಕ್ರಮವಾಗಿ ಸರಾಯಿ ಮನೆಯಲ್ಲಿ ಮಾರುತ್ತಿದ್ದಾರಂತೆ. ಈ ಸುದ್ದಿ ನಮಗೆ ಲಭ್ಯವಾಗಿರುತ್ತದೆ. ಅಧಿಕಾರಿಗಳಿಗೆ ಏನಾದರೂ ಮಾನ ಮರ್ಯಾದೆ ಇದೆಯಾ, ಇಲ್ಲ ಮೂರು ಬಿಟ್ಟು ಅಥಣಿ ತಾಲೂಕಿನಲ್ಲಿ ಸೇವೆ ಮಾಡಲು ಬಂದಿದ್ದಾರಾ ಎಂಬುದು ಸಾರ್ವಜನಿಕರಲ್ಲಿ ಪ್ರಶ್ನೆ ಮೂಡಿ ಆಕ್ರೋಶ ಹೊರಹಾಕುತ್ತಿದ್ದಾರೆ. ಬೆಳಗ್ಗೆ ಸುಮಾರು 5 ಗಂಟೆಯಿಂದ ಮಧ್ಯರಾತ್ರಿವರೆಗೆ ಸರಾಯಿ ಕುಡಿದು ಮತ್ತೊಬ್ಬರ ಮನೆಬಾಗಿಲು ಬಡಿಯುತ್ತಾ ಅಲ್ಲಿರುವ ಕೆಲವು ಜನರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸುತ್ತಾ ರಸ್ತೆಯಲ್ಲಿ ಓಡಾಡುವ ಮಹಿಳೆಯರಿಗೆ ಏನ್ ಬುಲ್ಬುಲ್ ಮಾತಾಡಕ್ಕಿಲ್ವಾ ಎಂದು ಚುಡಾಯಿಸಿ ಕೆಲವು ಪಿಂಟಕ್ ಹರಾಮ್ಕೋರ ಸರಾಯಿ ಕುಡಿಯುವ ವ್ಯಕ್ತಿಗಳಿಂದ ಗ್ರಾಮಸ್ಥರಿಗೆ ಇದೀಗ ತಲೆನೋವು ಆಗಿ ಹೋಗಿದೆ. ಅಬಕಾರಿ ಇಲಾಖೆಯಲ್ಲಿ ಇರುವ ಅಧಿಕಾರಿಗಳು ಇವರು ಸಂಘಟನೆ ಮಾಡಿಕೊಂಡು ಅವರು ಸರಾಯಿ ಕುಡಿಯುವ ಅಧಿಕಾರಿಗಳಾಗಿದ್ದಾರಾ, ಇವರಿಗೆ ಏನ್ ಹೇಳಬೇಕು ಮಾರಾಯ ಎಂದು ಜನರು ಮಾತನಾಡಿಕೊಳ್ಳುತ್ತಿದ್ದಾರೆ. ಅದರಂತೆಯೇ ಈ ಗ್ರಾಮದಲ್ಲಿ ಸರಾಯಿ ಮಾರುವ ಮನೆಯಲ್ಲಿ ವ್ಯಕ್ತಿಗಳು ಇರುವುದು ಏನಾದರೂ ಹೇಳಿದ್ರೆ ಕೊಲೆ ಬೆದರಿಕೆ ಹಾಕಿ ದಬ್ಬಾಳಿಕೆ ಮಾಡುತ್ತಾ ನೀವೇನ್ ಕೇಳ್ತಾ ಇದ್ದೀರಾ, ಅಧಿಕಾರಿಗಳು ನಮ್ಮ ಹತ್ರ ಲಂಚ ಪಡೆದುಕೊಳ್ತಾರೆ, ನೀವ್ಯಾರು ನಮ್ಮನ್ನು ಕೇಳೋಕೆ ಅಂತ ದಬ್ಬಾಳಿಕೆ ಕೂಡ ಮಾಡುತ್ತಿದ್ದಾರಂತೆ. ಈ ಸುದ್ದಿ ನಮಗೆ ಲಭ್ಯ ಆದಾಗ ಸಾರ್ವಜನಿಕರನ್ನ ಅವರು ಯಾರು ಅಂತ ಹೆಸರು ಹೇಳಿ ಅಂದಾಗ, ಸರ್ ನಮ್ಮ ಹೆಸರನ್ನ ನಾವು ಹೇಳ್ಕೊಂಡ್ರೆ ನಮ್ಮನ್ನ ಅವರು ಕೊಂದು ಹಾಕ್ತಾರೆ, ಅಕ್ರಮವಾಗಿ ಸರಾಯಿ ಮಾರಿ ಸಾಕಷ್ಟು ದುಡ್ಡು ಮಾಡ್ಕೊಂಡಿರ್ತಾರೆ, ಸಾಕಷ್ಟು ರಾಜಕಾರಣಿಗಳ ಬೆಂಬಲ ಕೂಡ ಇರುತ್ತೆ, ಈ ಗ್ರಾಮದಲ್ಲಿ ನಮ್ಮನ್ನ ಇರೋದಕ್ಕೆ ಅವರು ಬಿಡುವುದಿಲ್ಲ, ಆ ಕಾರಣಕ್ಕಾಗಿ ನಾನು ಅವರ ಹೆಸರು ಹೇಳೋದಿಲ್ಲ ಮತ್ತು ನನ್ನ ಹೆಸರನ್ನು ಕೂಡ ಹೇಳೋದಿಲ್ಲ, ನಿಮಗೆ ಕೈ ಮುಗಿದು ಕೇಳ್ಕೊಳ್ತೇವೆ, ನಮಗೆ ಇದರಿಂದ ರಕ್ಷಣೆ ಕೊಡಿ, ನಿಮ್ಮ ಮಾಧ್ಯಮದಲ್ಲಿ ನಿಮ್ಮ ವಾಹಿನಿಯಲ್ಲಿ ಈ ಸುದ್ದಿಯನ್ನು ಪ್ರಸಾರ ಮಾಡಿ, ಇದರ ಸಂಬಂಧಪಟ್ಟ ಅಧಿಕಾರಿಗಳು ಅವರು ಯಾರು ಅಂತ ಪರಿಶೀಲನೆ ಮಾಡಿ ಅವರ ಮೇಲೆ ಕಾನೂನು ಕ್ರಮವನ್ನು ಪಡೆದುಕೊಳ್ಳುವಂತೆ ಮಾಡಿ ಅಂತ ನಮಗೆ ಮನವಿ ಮಾಡಿಕೊಂಡಿರ್ತಾರೆ. ಅದರಂತೆಯೇ ನಮಗೆ ಈ ಸುದ್ದಿ ಲಭ್ಯವಾಗಿರುತ್ತದೆ. ಈ ಸಂಪೂರ್ಣ ವಿಷಯ ನೋಡಿದಾಗ ಮೇಲ್ನೋಟಕ್ಕೆ ನಮಗೂ ಗೊತ್ತಾಗೋದು ಅಕ್ರಮವಾಗಿ ಸರಾಯಿ ಮಾರುವಂಥ ವ್ಯಕ್ತಿಗಳು ಎಷ್ಟು ಬಲಿಷ್ಠರಾಗಿದ್ದಾರೆ ಅಂತ. ಅವರಿಗೆ ಭಯಪಟ್ಟು ಮುಖ್ಯವಾಗಿ ನಮಗೆ ಸುದ್ದಿ ಲಭ್ಯ ಮಾಡುತ್ತಿದ್ದಾರೆ. ಸಾರ್ವಜನಿಕರು ಎಷ್ಟು ಸಂಪೂರ್ಣವಾಗಿ ಭಯಪಟ್ಟಿದ್ದಾರೆ ಎಂದರೆ ಎಷ್ಟು ಕಮಾಯಿ ಇರಬಹುದು ಅವರಿಗೆ. ಅದರಂತೆಯೇ ಮುಖ್ಯವಾಗಿ ಜೀವಕ್ಕೆ ಭಯಪಟ್ಟು ಅಧಿಕಾರಿಯ ಇಲಾಖೆಗಳಲ್ಲಿ ಅರ್ಜಿಗಳನ್ನು ಹಾಕಿಕೊಳ್ಳುತ್ತಿದ್ದಾರೆ. ಹಾಗಿದ್ರೆ ಅಂಥ ಬಲಿಷ್ಠ ವ್ಯಕ್ತಿಗೆ ಕಾನೂನು ಇದೆಯೋ ಇಲ್ವೋ, ಇದ್ರೂ ಹೀಗೆ ಆಗ್ತಾ ಇದೆ ಎಂಬಂಥ ಪ್ರಶ್ನೆ ಮೂಡಿದೆ. ನಮ್ಮ ಗ್ರಾಮದಲ್ಲಿ ಜನರು ಭಯದಿಂದ ನಮ್ಮ ಮುಂದೆ ಈ ವಿಷಯ ಹೇಳಿಕೊಳ್ಳುತ್ತಿದ್ದಾರೆ. ಅದು ಏನೇ ಇರಲಿ ಹೇಗೆ ಇರಲಿ, ಈ ಅಧಿಕಾರಿಗಳಿಗೆ ಮಾನ ಮರ್ಯಾದೆ ಇದೆಯೋ ಇಲ್ವೋ, ಇಷ್ಟು ಲಜ್ಜೆಗೇಡಿ ಇಲಾಖೆ ಅಧಿಕಾರಿಗಳಿಗೆ ಏನು ಹೇಳಬೇಕು ಸ್ವಾಮಿ. ಓ ದೇವರೇ, ನಮ್ಮ ಗೋಳು ಕೇಳೋರು ಯಾರು ಅಂತ ಗ್ರಾಮದಲ್ಲಿ ಜನರು ಭಯದಿಂದ ಕಣ್ಣೀರು ಹಾಕುತ್ತಿದ್ದಾರೆ. ಈ ಸುದ್ದಿ ಸಾರ್ವಜನಿಕರು ಮಾತನಾಡುವ ಸುದ್ದಿಯಾಗಿದೆ. ಮತ್ತಷ್ಟು ಸುದ್ದಿ ಮುಂದಿನ ಸಂಚಿಕೆಯಲ್ಲಿ ಕಾದು ನೋಡಿ. ಸೂಜಿ ಮಲ್ಲೆ ಹೂವ ನಾ ಹೃದಯ ತುಂಬಿಕೊಂಡೆ, ಹೂವು ಈಗ ಹಾವಾಯಿತೆ. ಪ್ರೀತಿಯಿಂದ ಕುಕ್ಕಿ ನೀ ನೋಯಿಸಿದೆ ಏಕೆ ಹೇಳು ನೀ. ಪ್ರತಿದಿನ